ಅತಿಥಿಗಳು ಹಾಗೆ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಿದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀರಾ, ಈ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈ ಚಿತ್ರನ ಬಂದು ನೀವು ನೋಡಬೇಕು. ಯಾಕಂದರೆ ನಾನು ರಂಗಿತ ರಂಗದಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ ನನಗೆ ಇದುವರೆಗೂ ಎಲ್ಲೂ ಆಗಿಲ್ಲ. ಯಾಕಂದರೆ ಓಕೆ, ಡೈರೆಕ್ಟಾಗಿ ಹೇಳ್ತೀನಿ, ನಾನು ಪಾಲುಧಾರಾವಾಹಿ ಮಾಡ್ಬೇಕಾದ್ರೆ ತುಂಬ ಆಲೋಚನೆ ಸಲ ಬರೀತಿದ್ರು ನನಗೆ ಅಂತ. ಅದರಲ್ಲಿ ರೋಹಿತ್ ಪತ್ಕಿ ಸರ್ ಅವರು ರೈಟರ್ ಆಗಿದ್ರು. ಸೊ ನನಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಿಕ್ಬಿಟ್ಟು, ಯಪ್ಪ ಆಡಬೇಡಪ್ಪ ನೀ ಹತ್ರ ನನ್ನ ಗಂಡಾಗಿರ್ಬಿಡ್ತಿತ್ತು ಮಾರಾಯ ಹಿಂಗೆ ಅನ್ನೋರು ಅಂತ ಬಂದು ತಾಯಂದ್ರು ಬಂದು ಅನ್ನೋರು ಮಾತ್ರ. ಸೊ ಯಾವಾಗಲೂ ಅನ್ಕೊಂತ ಇದ್ದೆ ಎಷ್ಟು ಮ್ಯಾನಿಫೆಸ್ಟ್ ಲೈಕ್ ಈ ಥರದೊಂದು ಪಾತ್ರ ಸಿಗಬೇಕು, ನನಗೆ ಎಮೋಷನಲ್ ಒಂದು ಕ್ವಶನ್ ಇರುವಂಥ ಪಾತ್ರ ಸಿಗಬೇಕು ಅಂತ. ಬಟ್ ಇಟ್ ಇಸ್ ರಿಯಲಿ ಹ್ಯಾಪನ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಸರ್. ಸಮಯದಲ್ಲೋ ಒಂದು ಕಡೆ ಕೆಲಸ ಮಾಡಿದ್ರೆ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ನಾನೇ ಉದಾಹರಣೆ ಅನಿಸುತ್ತೆ. ಸೊ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ನವಿ ಮುದ್ದು ಬಗ್ಗೆ ನನಗೆ ಸಾಕಷ್ಟು ಅಪಾರವಾದ ಪ್ರೀತಿ ಇದೆ. ಯಾಕಂದರೆ ಇದರಲ್ಲಿ ಮಾಡಿದಂಥ ಪಾತ್ರದ ಹೆಸರು ಕರ್ಣ. ನನಗೆ ಮಹಾಭಾರತದಲ್ಲಿ ತುಂಬ ಇಷ್ಟವಾದಂಥ ಪಾತ್ರ ಕರ್ಣ. ಸೊ ಅದೊಂದು ಕನೆಕ್ಷನ್ ಇತ್ತು. ಜೊತೆಗೆ ಆ ಕರ್ಣ ಪಾತ್ರಕ್ಕೆ ಅವರು ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಳ್ತಿದ್ರು ಅಂದರೆ, ತುಂಬಾ ಸೆಟಲ್ ಆಗಿರ್ತಾನೆ, ಅವ್ನು ತುಂಬಾ ಆಸ್ತಿ ಇದ್ರೂ ಅವ್ನು ಎಷ್ಟು ಗ್ರೌಂಡೆಡ್ ಆಗಿರ್ತಾನೆ, ಎಷ್ಟು ಕಂಪೋಸ್ಡ್ ಆಗಿರ್ತಾನೆ ಅಂತ ತೋರಿಸ್ತೀವಿ ಸಿನಿಮಾದಲ್ಲಿ. ಹಾಗೆ ತಾಯಿ ಪ್ರೀತಿ ನೋಡ್ಕೊಳ್ಳೋದವ್ರಿಗೆ ತಾಯಿ ಪ್ರೀತಿ ಮಾಡುವಂಥ ಒಂದು ಹುಡುಗಿ ಸಿಗ್ತಾರಲ್ಲ, ಆ ಥರದೊಂದು ಒಂದು ಕತೆ ಹೋಗುತ್ತೆ ಹೊರಗಡೆ. ಸೊ ಈ ಥರದ್ದೆಲ್ಲ ಎಮೋಷನ್ಸ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ಹಾಗೆ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದಂದ್ರೆ ಒಂದು ಆಂಬಿಯನ್ಸ್ ತುಂಬ ಚೆನ್ನಾಗಿರ್ಬೇಕು ನಟನೆ ಮಾಡ್ಬೇಕಾದ್ರೆ. ಆ ಆಂಬಿಯನ್ಸ್ನ ಕುಮಾರ್ ಸರ್ ಕ್ರಿಯೇಟ್ ಮಾಡ್ಕೊಡಿದ್ರೆ ಪ್ರತಿಯೊಂದು ಶಾರ್ಟಲ್ಲೂ ನಾನು ಕರ್ಣ ಅಂತ ಅನ್ಕೊತಾ ಇದ್ದೆ. ಸೊ ಐ ಥಿಂಕ್ ಕೊನೆ ಶಾರ್ಟಲ್ಲೂ ಅದೇ ಫೀಲ್ ಆಗುತ್ತೆ. ಆ್ಯಂಡ್ ದೆನ್ ಸರ್ ನಾನು ಕತೆ ಹೇಳಿದಾಗ ಒಂದು ಪಾತ್ರ ಹೆಡ್ ಶೇವ್ ಮಾಡಬೇಕು ಅಂದಾಗ ತುಂಬ ಆ್ಯಕ್ಟ್ ಅಂತ ಅನಿಸ್ತು. ಯಾಕಂದರೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ಒಳಗೆ ಹೆಡ್ ಶೇವ್ ಮಾಡೋವಂಥದ್ದು ತಲೆ ಹೆಡ್ ಶೇವ್ ಮಾಡೋವಂಥ ಒಂದು ಏನು ಇದಿತ್ತು, ಅದು ತುಂಬ ಆ್ಯಕ್ಟ್ ಆಗಿತ್ತು, ಅದು ಎಲಿವೇಟ್ ಮಾಡ್ತಾ ಇತ್ತು ಕಥೆನ. ಸೊ ಹಾಗಾಗಿ ನನಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಯಾಕಂದರೆ ಯಾವಾಗಲೂ ನಾನು ನಾಟಕದಿಂದ ನಂಬಿರೋದು ಏನಂತಂದರೆ, ಪ್ರತಿಯೊಂದು ಪಾತ್ರಕ್ಕೆ ಆ ಪಾತ್ರದ ಒಂದು ಡಿಸೈನ್ ಇರುತ್ತಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅದು ಮೇಕಪ್ ಆಗಿರ್ಬೋದು, ಹಾಕೋದು ಬಟ್ಟೆ ಆಗಿರ್ಬೋದು, ಕುಮಾರ್ ಸರ್ ಅದನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಕರ್ಣ ಪಾತ್ರಕ್ಕೆ ಏನೇನು ಬೇಕಾಗಿತ್ತು ಅದೆಲ್ಲ ಡಿಸೈನ್ ಮಾಡಿದ್ರು. ಆ್ಯಂಡ್ ನಾನು ಯಾವಾಗಲೂ ಏನು ಬಿಲೀವ್ ಮಾಡ್ತೀನಿ ಅಂದರೆ, ನಾವೆಲ್ಲ ಒಂಥರ ರೇಡಿಯೋ ಫ್ರೀಕ್ವೆನ್ಸಿ ಇದ್ದಂಗೆ ಆ್ಯಕ್ಟರ್ಸ್ ಡೈರೆಕ್ಟ್ ಅದನ್ನು ಟ್ಯೂನ್ ಮಾಡಿದ್ರೆ ಅಲ್ಲಿ ನಾವು ಬಂದು ನಿಂತ್ಕೋಬೇಕು, ಅದನ್ನು ಪ್ಲೇ ಆಗಬೇಕು ನಾವು ಅಂತ. ಸೊ ನಾನು ಯಾವಾಗಲೂ ಅದೇ ಥರ ಬಿಲೀವ್ ಮಾಡ್ತೀನಿ. ಡೈರೆಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಮಾಡಬೇಕು, 100% ಜಾಸ್ತಿ ಆಗಿ ಮಾಡಬೇಕು ಅಂತ. ಆ್ಯಂಡ್ ಇದರಲ್ಲಿ ನನಗೆ ಎವ್ರಿ ಶಾರ್ಟ್ ಚಾಲೆಂಜಸ್ ಥರನೇ ಅನಿಸ್ತಾ ಇತ್ತು. ಎಸ್ ಹ್ಯಾವ್ ಟು ಡೂ ದಿಸ್ ಅಂತ ಅನಿಸ್ತಾ ಇತ್ತು. ಸೊ ಈ ಥರದೊಂದು ಪಾತ್ರ, ಈ ಥರದೊಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಂದರೆ, ನನ್ನ ಸುಂಕದಕಟ್ಟೆಯಲ್ಲಿ ಬೆಳೆದಿದ್ದು, ಐ ನೆವರ್ ಥಾಟ್ ಇಂಥ ಒಂದು ಸಿನಿಮಾ ಈ ಸಿನಿಮಾ ನನಗೆ ಸಿಗುತ್ತೆ ಅಂತ. ಆ ಸಿನಿಮಾ ನಿರ್ಮಾಪಕರು ನಮ್ಮ ಸುಂಕದಕಟ್ಟೆಯವರಾಗಿರ್ತಾರೆ ಅಂತ ಐ ನೆವರ್ ಫೆಲ್ಟ್. ಸೊ ನರಸಿಂಹ ಸರ್ ಥ್ಯಾಂಕ್ ಯು ಸೋ ಮಚ್. ನೀವೊಂದು ಮಾತು ಹೇಳಿದ್ರೆ ಬಿಡಪ್ಪ ಖುಷಿ ಆಯಿತು, ನಮ್ಮೇಲೆ ಹುಡುಗಿಗೆ ಪ್ರೊಡ್ಯೂಸ್ ಮಾಡಿದೆ ಅಂತ. ಸೀರಿಯಸ್ಲಿ ಐ ಹೋಪ್ ಅದನ್ನು ನಾನು ಉಳಿಸ್ಕೊಳ್ತೀನಿ ಅಂತ. ಈ ಸಿನಿಮಾ ಮನಸ್ಸಿಗೆ ತಲುಪುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸರ್. ತುಂಬ ಪ್ಯಾಷನೇಟ್ ಇದ್ದಾರೆ ನರಸಿಂಹಮೂರ್ತಿ ಸರ್. ಯಾಕಂದರೆ ಸೆಟ್ಟಿಗೆ ಬಂದು ಏನಾಯಿತು ಅನ್ನೋದಕ್ಕಿಂತ ನೀವು ಯಾವ ಥರ ಕೆಲಸ ಮಾಡಬೇಕು ಅಂತ ನಮ್ಮನ್ನ ಧೈರ್ಯದಿಂದ ನಮಗೆ ಅದನ್ನು ಒಂದು ಇನ್ಸ್ಪೈರ್ ಮಾಡ್ತಾ ಇದ್ರು. ಸಖತ್ ಪ್ಯಾಷನೇಟ್ ಇದ್ದಾರೆ ಸರ್. ನೀವು 10 ಅಲ್ಲ ಸರ್, ಒಂದು 100 ಸಿನಿಮಾ ಮಾಡೋ ಥರ ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ಜಗದೀಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ, ಭಾಳ ನನಗೆ ಖುಷಿ ಆಯಿತು. ಯಾಕಂದರೆ ಪ್ರತಿಯೊಂದು ದಾರಿಯಲ್ಲಿ ಸಿಗೋಂದ್ರು ನಮಗೆ ಸಪೋರ್ಟ್ ಬ್ರಿಡ್ಜ್ ಆಗಿ ನಿಂತ್ಕೋಬೇಕು. ಒಂದು ಬ್ರಿಡ್ಜ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ನೀವು ಆ ಸ್ಟ್ರಾಂಗ್ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ರೇಷ್ಮಾ ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿತ್ತು. ಒಂದು ನಾವು ಪ್ರತಿಯೊಂದು ಸೀನು ರಿಹರ್ಸ್ ಮಾಡ್ತಿದ್ವಿ. ರಿಹರ್ಸ್ ಮಾಡೋಕೆ ನಾವು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ನಮಗೆ ರೇಷ್ಮಾ ಹೇಳಿದಾಗೆ ಒಂದು ಎನರ್ಜಿ ಇತ್ತು, ಒಂದು ವೈಬ್ ಇತ್ತು. ಕತೆ ಒಳಗಡೆ ಪಾತ್ರಗಳ ಏನೋ ನಮ್ಮ ಕರ್ಕೊಂಡು ಹೋಗ್ತಿದ್ದೇನೋ ಅಂತ ಒಂದು ಫೀಲ್ ಆಗ್ತಿತ್ತು. ಸೊ ಇಬ್ಬರು ಒಂದು ಒಳ್ಳೆ ಬಾಂಡಿಂಗಲ್ಲಿ, ಒಳ್ಳೆ ಸಪೋರ್ಟಲ್ಲಿ ಕೆಲಸ ಮಾಡಿದ್ವಿ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಬೀಂಗ್ ಎ ಡೈರೆಕ್ಟರ್, ಯಾವತ್ತೂ ನನಗೆ ಈ ಥರ ಮಾಡಿ ಆ ಥರ ಮಾಡಿ ಅನ್ನೋದಕ್ಕಿಂತ ನಾವು ಇಬ್ಬರು ಕೂತ್ಕೊಂಡು ಈ ಥರ ಮಾಡಿದ್ರೆ ಹೇಗಿರುತ್ತೆ, ಈ ಸೀನ್ ಹೇಗೆ ಚೆನ್ನಾಗಿ ಮಾಡ್ಬೋದಿಲ್ಲ ಅಂತ ನಾವು ಅದನ್ನು ಯೋಚನೆ ಮಾಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ರೇಷ್ಮಾ. ಆ್ಯಂಡ್ ದೀಪಕ್ ಬ್ರೋ ಕ್ರೇಜಿಯಾಗಿ ವರ್ಕ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಸಿನಿಮಾ ವರ್ಕ್ ಮಾಡಿದ್ದೀವಿ. ಅದ್ಭುತವಾದ ಫ್ರೇಮ್ಗಳು. ಈ ಸಿನಿಮಾ ಮೂಡಿಗೆ ಏನು ಬೇಕಾಗಿದೆ ಅದು ಮೂಡಿಗೆ ತಕ್ಕಂಥ ಒಂದು ಫ್ರೇಮ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಅದನ್ನು ಕೃಷ್ಣ ಸರಿಂದ ಶುರು ಮಾಡಿದ್ವಿ ನಮ್ಮ ಮುಹೂರ್ತದಲ್ಲಿ. ಸೊ ನಿಮ್ಮ ಆಶೀರ್ವಾದ ಶುರು ಮಾಡಿದ್ವಿ ಸರ್. ಹೋಪ್ಫುಲಿ ಇದು ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇವತ್ತು ಬಂದಂಥ ಅತಿಥಿಗಳಲ್ಲಿ ಶಿವಣ್ಣ, ಧಮಾಕ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ವಿ. ಶಿವಣ್ಣ ಇದೆಲ್ಲ ಆಗೋದಕ್ಕೆ ಧಮಾಕನೇ ಕಾರಣ. ಆ ಧಮಾಕ ಆಗಿದ್ರಲ್ಲಿ ಎಲ್ಲೋ ಒಂದು ಸ್ಪಾರ್ಕಲ್ಲಿ ಖುಷಿ ಶುರುವಾಯಿತು ಅಂತ ನಾನು ಅನ್ಕೊತೀನಿ. ಇವತ್ತು ಬಂದು ನಾವು ಸಪೋರ್ಟ್ ಮಾಡ್ತಿದ್ರೆ ಭಾಳ ಖುಷಿ ಆಯಿತು. ಸಂಜನಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಿಮ್ಮ ಸಪೋರ್ಟ್ ಸಖತ್ ಹೆಲ್ಪ್ ಆಗುತ್ತೆ ನನಗೆ ಈಗ ಓವರ್ ಆಲ್. ಆ್ಯಂಡ್ ಇವತ್ತು ಬಂದಂಥ ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ, ಟ್ರೈಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನೊಂದು ಶೇರ್ ಮಾಡಿ. ಬರೀ ಶೇರ್ ಮಾಡೋದಷ್ಟೇ ಅಲ್ಲ, ಅದನ್ನು ಲೈಕ್ ಮಾಡಿ,
ಹಾಗೆ ಕಮೆಂಟ್ ಕೂಡ ಮಾಡಿ, ಬಿಕಾಸ್ ನೀವು ಕಮೆಂಟ್ ಅಲ್ಲಿ ಮಾಡ್ತಿರೋ ಅಥವಾ ನಿಮ್ಮ ಮನ್ಸಾರಿ ಬೇರೆಯವ್ರ ಹತ್ರ ಮಾಡ್ತಿರೋ ಗೊತ್ತಿಲ್ಲ, ಅದು ಆ ಕಮೆಂಟ್ ಬಹಳ ಮುಖ್ಯ ಆಗುತ್ತೆ ನಮಗೆ. ಐ ಹೋಪ್ ಟ್ರೇಲರ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಗೈ ಅನಿರುದ್ಧ. ಕ್ರೇಜ್ ಇವಾಗ ನಾನು ಚಿಕ್ಕ ವಯಸ್ಸಲ್ಲಿ ಎದೆ ತುಂಬ ಆಡುವಾಗ ನಮ್ಮ ತಂದೆ ತಾಯಿ ಜೊತೆ ಕೂತ್ಕೊಂಡು ನೋಡ್ಬೇಕಾಗಿ ಎಷ್ಟು ಖುಷಿಯಾಗಿ ನೋಡಿ. ನಮ್ಮ ತಂದೆ ತಾಯಿ ಏನೋ ನೆನಪಿದೆ, ಅದು ಐ ಥಿಂಕ್ ಅವ್ರಿಗೆ ನೆನ್ಸ್ಕೊಂತಾರೆ ಎಷ್ಟು ಮುದ್ದಾಗಿ ಹಾಡ್ತಾ ಇದ್ರಿ ನೀವು. ಐ ನೆವರ್ ಥಾಟ್ ನೀವು ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ. ಬಟ್ ನಿಮ್ಮ ಒಂದು ಮೊದಲನೇ ಸಿನಿಮಾ, ಈ ಒಂದು ಮ್ಯೂಸಿಕ್ ಡೈರೆಕ್ಷನ್ ಸೀರಿಯಸ್ಲಿ ಸಕ್ಕದಾಗಿ ಮಾಡಿದ್ದೀರಾ. ನಾವು ಫಸ್ಟ್ ಕಾಪಿ ನೋಡಿದಾಗ ನಮ್ಗೆ ಬಹಳ ಖುಷಿ ಆಯಿತು. ಆ್ಯಕ್ಟಿಂಗ್ ಮಾಡೋದಷ್ಟೇ ಇಲ್ಲ, ಆ್ಯಕ್ಟಿಂಗ್ ಮಾಡಿದಾಗ ಆ ಒಂದು ನಟನೆ ಎಲಿವೇಟ್ ಆಗಬೇಕಂದ್ರೆ ಮ್ಯೂಸಿಕ್ ಬಹಳನೇ ಮುಖ್ಯ ಆಗುತ್ತೆ. ಸಾಂಗ್ಸ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅರುಣ್ ಸರ್, ಅನುರಾಗ್ ಅವರೇ, ಹಾಗೆ ಪ್ರಭು ಅವರಿಗೆ ಎಲ್ಲರೂ ಯಾರು ಸುಧಾಕರ್ ಬಂದಿದ್ದಾರೆ, ಮಳೆ ಸ್ನೇಹಿತರು ಬಂದಿದ್ದಾರೆ, ಆ್ಯಂಡ್ ಎಲ್ಲರೂ ಯಾರ ಸಪೋರ್ಟ್ ಮಾಡ್ತಿದ್ದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಈ ಸಿನಿಮಾನ ನೀವೆಲ್ಲ ಹರಿಸಿ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ನಾನು ಡ್ಯಾನ್ಸ್ ಅವಾಗಲೂ ಮಜಾ ಮಾಡ್ಕೊಂಡು ಮಾಡ್ತೀನಿ ಸರ್. ನನ್ನ ಡ್ಯಾನ್ಸ್ ಅನ್ನೋದು ಬಂದಿರಲ್ಲ. ಹಾಂ ಸರ್, ಬಟ್ ಅದು ಆ್ಯಕ್ಟಿಂಗ್ ಅಂತ ಬಂದಾಗ ನಂಗೆ ಚಾಲೆಂಜಸ್ ಅನ್ಸುತ್ತೆ, ಅದ್ರಲ್ಲಿ ಏನೋ ಮಾಡಬೇಕು ಅಂತ ಅನ್ಸುತ್ತೆ. ಅವ್ರು ಕೊಟ್ಟಂಥ ಇನ್ಪುಟ್ನ ತೊಗೊಂಡು ನನ್ನ ಅಂದರೆ ಆ ಪಾತ್ರಕ್ಕೆ ಏನು ಮಾಡ್ಬೋದು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಡ್ಯಾನ್ಸಲ್ಲಿ ಏನಾಗುತ್ತೆ ಸರ್, ಜಾಸ್ತಿ ರಿಹರ್ಸಲ್ಸ್ ಮಾಡ್ತೀವಿ, ಅದ್ರಲ್ಲಿ ಮಸಲ್ ಮೆಮರಿ ಅನ್ನೋದು ಭಾಳ ವರ್ಕ್ ಆಗುತ್ತೆ. ಸೊ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ಈಸಿಲಿ ಅದು ಮಾಡ್ತೀನಿ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ತುಂಬ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಇದ್ರೆ ನಾನು ತುಂಬ ರಿಹರ್ಸ್ ಮಾಡ್ತೀನಿ ಸರ್. ಇದಕ್ಕೂ ರಿಹರ್ಸಲ್ಸ್ ಮಾಡಿದ್ದೀನಿ. ಎಸ್ ಸರ್. Yes, sir. Yes, thank you so much Sidhu ಅವರೇ. ಆಲ್ ಯಾವಿದ್ರು ಎಲ್ಲರ ಜೊತೆ ನಟನೆ ಮಾಡುವಾಗ ಲವ್ ಯು ಮತ್ತು ನಿಮಗೆ ಎಷ್ಟು ಸ್ಪೆಷಲ್. ಎಲ್ರಿಗೂ ನಮಸ್ಕಾರ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್, ಪ್ರೊಡ್ಯೂಸರ್ ಸರ್, ಎನ್ ಸಿದ್ದು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು, ಅಟ್ಮಾಸ್ಫಿಯರ್ ಇರ್ಬೋದು, ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಫಸ್ಟೇ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಔಟ್ ಆಫ್ ಥ್ಯಾಂಕ್ಸ್ನ ಜಾಸ್ತಿ ಹೇಳ್ಬಿಟ್ಟು ತಲೆ ತಿನ್ನಂಗಿಲ್ಲ ಅಂತ. ಸೊ ಆ್ಯಂಡ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಮೀಡಿಯಾದವ್ರಿಗೂ ತುಂಬ 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 ಥ್ಯಾಂಕ್ಸ್. ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ, ಕತೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ರು. ಸೊ ಎಲ್ಲರಿಗೂ ನಾವು ಲವ್ ಯು ಮುದ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಎಲ್ರಿಗೂ ಅನಿಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ, ಎಲ್ಲ ತುಂಬ ತುಂಬ ಅಂದರೆ ತುಂಬ ಲವ್ ಸ್ಟೋರಿಗಳು ಬಂದಿದ್ದಾವೆ. ಸೊ ಏನು ಡಿಫ್ರೆನ್ಸು, ಏನು ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗನ್ಸೋದು ನಮ್ಮ ಸಿನಿಮಾ ಮಾಡಬೇಕಾದ್ರೆ, ಅವ್ರ ಸಿನಿಮಾ ಕತೆ ಕೇಳಿದಾಗ, ಅವ್ರ ಸಿನಿಮಾ ನೋಡಿದಾಗ್ಲೂ ಅನಿಸೋದು ನಮ್ಮದು ಬಂದು ಅಂದರೆ ಪ್ರೀತಿ ಹೇಗಾಗುತ್ತೆ, ಪ್ರೀತಿ ಹೇಗೆ ಹುಟ್ಟುತ್ತೆ, ಒಬ್ರನ್ನೊಬ್ರು ನೋಡಿದ ತಕ್ಷಣ ಆ ಥರದ ಕತೆ ಅಲ್ಲ. ಪ್ರೀತಿ ಆದಮೇಲೆ ಹೇಗೆ ಉಳಿಸ್ಕೊಬೇಕು ಅನ್ನೋ ಕತೆ. ಆ್ಯಕ್ಚುಲಿ ನಮ್ಮದು ಕತೆ ಸ್ಟಾರ್ಟ್ ಆಗೋದೇನೆ ಮೇ ಬಿ ನಮ್ಮ ಸಿಚುವೇಶನ್ಸಲ್ಲಿ ನಾವು ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ಆ ಇಬ್ಬರು ಆರ್ಟಿಸ್ಟ್ ಮಧ್ಯೆ ಅನ್ನೋದು ಇಲ್ಲವೇ ಇಲ್ಲ. ಸೊ ಪ್ರೀತಿ ಸ್ಟಾರ್ಟ್ ಆದಮೇಲೆ ಪ್ರೀತಿ ಹೇಗೆ ಉಳಿಸ್ಕೊಬೇಕು ಅನ್ನೋದು ನಮ್ಮ ಕಥೆ. ಸೊ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಅಂದರೆ ಅದೇ ಅಂತ. ಅಂದರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನಿಸುತ್ತೆ, ಬಟ್ ಪ್ರೀತಿ ಮಾಡಿದರೆ ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡೋ ಅಂಥ ಒಂದು ಕತೆ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ತುಂಬ ಡಿಸೆಂಟ್, ತುಂಬ ಇನ್ನಸೆಂಟ್. ಸೊ ಆ ಹುಡುಗಿ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ. ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗಿಬಿಡುತ್ತೆ ಆ ಹುಡುಗಿಗೆ. ಅದಾದಮೇಲೆ ಅವರಿಬ್ಬರು ಫೇಸ್ ಮಾಡುವಂಥ ಹರ್ಡಲ್ಸ್ ಇರ್ಬೋದು, ಕಷ್ಟ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನಾನು ನಿಜವಾಗ್ಲೂ ಅನಿಸೋದು ಅಂದರೆ, ನಾವು ಸಿನಿಮಾ ನೋಡಿದಾಗ ಬೈ ಹಾರ್ಟ್ ನಮಗೆ ಅನಿಸೋದು ಏನಂದರೆ, ನಾನು ಕುಮಾರ್ ಸರ್ಗೂ ಎಷ್ಟೊಂದು ಸತಿ ಹೇಳಿದ್ದೀನಿ, ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಮಾಡ್ತಾ ಸರ್ ಒಂದು ಎಮೋಷ್ನಲ್ ಎನರ್ಜಿ ಕೊಟ್ಟಿದ್ದಾರೆ ಕಥೆಗಿರ್ಬೋದು ಅಥವಾ ಸೀನಿಗಿರ್ಬೋದು. ಆ ಎಮೋಷ್ನಲ್ ಎನರ್ಜಿ ಅವ್ರು ಬರಿಬೇಕಾದ್ರೆ ಏನಿತ್ತು, ಮೇ ಬಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು. ಅಪಾರ್ಟ್ ಫ್ರಮ್ ರಿಹರ್ಸಲ್ಸ್ ಮಾಡಿದ್ವಿ, ಎಲ್ಲದೂ ಮಾಡಿದ್ವಿ ನಾವು. ಬಟ್ ಅಲ್ಲ ಒಂದು ಸ್ಪಾಟ್ ಬಂದಾಗ ಆ ರೈಟಿಂಗ್, ಆ ಮ್ಯೂಸಿಕ್, ನಾನು ಅನಿರುದ್ಧಿಗೆ ಮೇ ಬಿ ಮೋರ್ ದೆನ್ 100 ಟೈಮ್ಸ್ ನಾನು ಹೇಳಿದ್ದೀನಿ ಕೆಲವೊಂದು ಮ್ಯೂಸಿಕ್ ಬಗ್ಗೆ. ನಾವಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಮೇ ಬಿ ಆ ಎಮೋಷ್ನಲ್ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾ ಇತ್ತು, ಅಂದರೆ ಈಸಿ ಆಗ್ತಾ ಇತ್ತು. ಸೊ ಆ್ಯಕ್ಟ್ ಮಾಡಿರೋ ನಮಗೆ ಹಿಂಗೆ ಅನ್ನಿಸ್ತಾ ಇದೆ, ಒಂದು ಎನರ್ಜಿ ಇದೆ ಅಂದಾಗ ಆಡಿಯನ್ಸಿಗೆ ನೋಡಿದಾಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದಕ್ಕೆ 100% ನಿಮ್ಮೆಲ್ಲರೂ ಸಹಾಯ ಬೇಕು ಆ ಎನರ್ಜಿನ ನಾವು ಆಡಿಯನ್ಸ್ವರೆಗೂ ತಲುಪ್ಸೋಕ್ಕೆ. ಸೊ ಆ್ಯಕ್ಚುಲಿ ಲವ್ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂನು ಚೇಂಜ್ ಆಗಿದೆ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡಿದ ಮೇಲೆ ಪ್ರೀತಿ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗಿದೆ. ಸೊ ಐ ಹೋಪ್ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಾನು ಬಂದು ರೈಟರ್ ಆ್ಯಂಡ್ ಡಿರೆಕ್ಟರ್ ಸರ್.
ಒಂದು ಸಿನಿಮಾ ಡಿರೆಕ್ಟ್ ಮಾಡಿದ್ದೀನಿ ಕಟ್ಟಾರ ಅಂತ. ಆರ್ ಕೆ ಚಂದನ್, ಕಾಕ್ರೋಚ್ ಸುದಿ, ಥ್ರಿಲ್ಲರ್ ಮಂಜು ಸರ್, ರವಿ ಶ್ರೀವತ್ಸ ಸರ್ ಇದ್ದಾರೆ, ರಿಲೀಸ್ಗಿದೆ. ಸೊ ಆ್ಯಕ್ಟಿಂಗಲ್ಲಿ ಇನ್ನೂ 2 ಸಿನಿಮಾ ಮಾಡಿದ್ದೀನಿ, ಬಟ್ ರಿಲೀಸ್ ಆಗ್ತಾ ಇರೋದು ಇದು ಮೊದಲನೇ ಸಿನಿಮಾ ಸರ್. ಓಕೆ. ಸ್ಪೆಷಲ್ ಅಂದರೆ ನನಗೆ ಆ್ಯಕ್ಚುಲಿ ನಾನು ನಿಜ ಹೇಳಬೇಕಂದ್ರೆ ಸರ್, ನಾನು ಇದನ್ನ ತುಂಬ ಸ್ಪೆಷಲ್ ನನಗೆ. ಅಂದರೆ ನಾನು ಇದನ್ನ ಒಂದು ಅಪರ್ಚುನಿಟಿ ಥರ ಟ್ರೀಟ್ ಮಾಡ್ತಾ ಇದ್ದೀನಿ ಸರ್. ಅಂದರೆ ನಿಜವಾಗ್ಲೂ ಬಿಗಿನಿಂಗಲ್ಲಿ ಸಂಜನಾ ಮ್ಯಾಮ್ ಕೂಡ ಆವಾಗಲೇ ಹೇಳಿದ್ರು, ಫಸ್ಟ್ ಸಿನಿಮಾಗೆ ಅಥವಾ ಬಿಗಿನಿಂಗ್ ಡೇಸಲ್ಲಿ ನಮ್ಮ ಅಂದರೆ ನಮ್ದು ಆ್ಯಕ್ಟಿಂಗ್ಗೆ ಪರ್ಫಾರ್ಮೆನ್ಸ್ ಇರೋ ಥರ ಕ್ಯಾರೆಕ್ಟರ್ಸ್ ಹುಡುಗಿರಿಗೆ ಸಿಗಲ್ಲ, ಅಂದರೆ ಹೀರೋಯಿನ್ಸಿಗೆ. ಬಟ್ ನಂಗೆ ಇದರಲ್ಲಿ ಶೇಡ್ಸ್ ಇದೆ, ಸೊ ಪ್ರತಿಯೊಂದು ಇದೆ, ಒಂದು ಕನೆಕ್ಟ್ ಆಗೋ ಥರ. ಸೊ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ಈ ಸಿನಿಮಾ ಅಂತ ನನಗೆ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ನಿಮ್ಮ ಡೈರೆಕ್ಷನ್ ಮಾಡಿರೋ ಸಿನಿಮಾನು ಆದಷ್ಟು ಬೇಗ ರಿಲೀಸ್ ಆಗಲಿ. ಆಲ್ ದ ಬೆಸ್ಟ್. ಮೊದಲನಾಗಿ ನೀವಿಬ್ರು ಲವ್ ಯು ಮುದ್ದುಗೆ ಬೇಕಾಗಿರೋ ರೀತಿಯಲ್ಲಿ ರೆಡಿಯಾಗಿ ಬಂದಿದ್ದೀರಾ. ದ ಕಲರ್ ಕಾಸ್ಟ್ಯೂಮ್ ತುಂಬಾ ಮುದ್ದಾಗಿದೆ. ಸಿದ್ದು ಅವರೇ, ಕಂಗ್ರ್ಯಾಚುಲೇಷನ್ಸ್. ಟ್ರೈಲರ್ ನೋಡಿದಾಗಲೇ ನಿಮ್ಮ ನಗು, ಅಳು, ಡಾನ್ಸು, ಪ್ರೀತಿ ಎಲ್ಲ ರೀತಿಯಾದಂಥ ಪರ್ಫಾರ್ಮೆನ್ಸು ತಟ್ಟೆಗೆ ಎಲ್ಲನೂ ಕೊಟ್ಟಂಗಿತ್ತು. ನಿಮ್ಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಎಷ್ಟು ಸ್ಪೆಷಲ್ ಲವ್ ಯು ಮುದ್ದು ನಿಮಗೆ? ಈ ಚಿತ್ರದ ಬಗ್ಗೆ ನನಗೆ ಅಷ್ಟಾಗಿ ಯಾಕೆ ಅಂತಂದರೆ ಇಡೀ ಟೀಮಲ್ಲಿ ನನಗೆ ಕುಮಾರ್ ಅವರು ಒಬ್ಬರು ಪರಿಚಯ ಬಿಟ್ಟರೆ ಬೇರೆ ಯಾರು ಪರಿಚಯ ಆಗಿಲ್ಲ. ಇವರು ಬಂದು ನನಗೆ ಕೆಮಿಸ್ಟ್ರಿ ಕರಿಯಪ್ಪ ಆ ಟೈಮಿಂದ ಪರಿಚಯ ಅವರು. ಒಂದು ಸಲ ಗಾಂಧಿನಗರದಲ್ಲಿದ್ದಾಗ ರೆಗ್ಯುಲರ್ ಆಗಿ ನಾವು ಟಚಲ್ಲಿದ್ದ ಸರ್, ಕಂಟೆಂಟ್ ಮೂವಿ ನಮ್ಮದು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ. ಅಂದರೆ ಇವ್ರ ಬಗ್ಗೆ ಆ್ಯಕ್ಚುಲಿ ಇವರು ಕಂಟೆಂಟ್ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಏಕೆ ಅಂತಂದರೆ ಆಲ್ರೆಡಿ ಪ್ರೂವ್ಡ್ ಇವರು. ಹಾಗಾಗಿ ಈ ಚಿತ್ರದ ಬಗ್ಗೆ ನವೆಂಬರಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಸ್ವಲ್ಪ ಪ್ರೊಡ್ಯೂಸರ್ ಮೀಟ್ ಮಾಡ್ತಾರೆ ಅಂತ ಅಂದಾಗ ನಾನು ಈ ರಿಲೀಸ್ ಮಾಡಲಾ ಬೇಡವಾ ಅನ್ನೋ ಲೆಕ್ಕಕ್ಕೆ ಇದ್ದಿದ್ದೆ. ಯಾಕೆಂದರೆ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಇವರು ನನಗೊಂದು ಸ್ಟೋರಿ ಥರ ಅವೆಲ್ಲ ತೋರಿಸಿದ್ರು. ಆಮೇಲೆ ಪ್ರೊಡ್ಯೂಸರ್ ಮೇನು ನನಗೆ ಈ ಮೂವಿದು ಯಾರು ಎಷ್ಟಿಷ್ಟ ಆದರೆ ಗೊತ್ತಿಲ್ಲ ನನಗೆ. ನರಸಿಂಹಮೂರ್ತಿ ಸರ್ದು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಆ ವ್ಯಕ್ತಿ ಮಾತುಕತೆ ಮತ್ತು ಅವರು ಮೂವಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ಅದು ತುಂಬ ಕೆಲವು ಜನಗಳಲ್ಲಿ ಮಾತಾಡೋದು. ನಾವು ತುಂಬ ಜನಗಳನ್ನ ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡ್ತೀವಿ, ಆದರೆ ಈ ರೀತಿ ಸಿನಿಮಾ ಮೇಲೆ ಒಂದು ಪ್ರೀತಿ ಇಟ್ಕೊಳ್ಳೋದು ತುಂಬ ಕೆಲವರು ಮಾತ್ರ. ಕೆಲವರಲ್ಲಿ ಇವರು ಅಗ್ರಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಾನು ಈ ಚಿತ್ರವನ್ನು ರಿಲೀಸ್ ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಈಗ ನವೆಂಬರ್ 7th ಇಂಟರ್ ಸ್ಟೇಟ್ ಇದು ಹೊಸಬ್ರು ಸಿನಿಮಾ ಅಂತ ದಯವಿಟ್ಟು ಟ್ರೀಟ್ ಮಾಡಿಬಿಡಿ. ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿದೆ. ನಾನು ಕೆಲವೊಂದು ಸೀನ್ಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಮಾಧ್ಯಮದ ಸಪೋರ್ಟ್ ಈ ಚಿತ್ರದ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಸರ್. ಓಕೆ, ಎಸ್ ನಿರ್ದೇಶಕರು ಪ್ಲೀಸ್. ಕುಮಾರ್ ಸರ್, ಹೇಗಿತ್ತು ಲವ್ ಯು ಮುದ್ದು? ಶುರುವಾಗಿದೆ ಹೇಗೆ? ಈಗ ನವೆಂಬರ್ 7ಕ್ಕೆ ಬಿಡುಗಡೆ ಆಗ್ತಾ ಇದೆ. ಹೇಗೆ ರೆಡಿ ಆಗಿದೆ ಟೀಮ್? ಎಲ್ರಿಗೂ ನಮಸ್ತೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಸ್ನೇಹಿತರಿಗೆ, ಗೆಸ್ಟ್ಗಳಿಗೆ, ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ 5ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋವಂಥದ್ದು. ಸೊ ಹಿಂದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮಾಡಿದ್ವಿ, ಕ್ರಿಟಿಕಲ್ ಕೀರ್ತನೆಗಳು ಅಂತ ಈ ಥರ ಸಿನಿಮಾಗಳು ಮಾಡಿದ್ದೀನಿ. ಸೊ ಆ ಜಾನರ್ ಬಿಟ್ಟು ಹೊಸ ಥರ ವಿಷಯ ಇದು. ಒಂದು ಪ್ಯೂರ್ ಲವ್. ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು, ಒಂದು ರಿಯಲ್ ಇನ್ಸಿಡೆಂಟು. ಒಂದು ಲವ್ ಅಂದರೆ ಏನು ಅಂದರೆ ಲವ್ ಮಾಡಿದ್ಮೇಲೆ ಪಡ್ಕೊಬೇಕು, ಇಲ್ಲಾಂದರೆ ಲವ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಥೀಮ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಲವ್ ಯು ಮುದ್ದು. ಸೊ ಪ್ರೊಡ್ಯೂಸರು ನಾವು ಒಂದೇ ಊರು. ಆಮೇಲೆ ನನಗೆ ನನ್ನ ಮೊದಲೇ ಸಿನಿಮಾಯಿಂದಲೂ ಸಪೋರ್ಟ್ ಮಾಡ್ಕೊತ ಬಂದಿದ್ದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಸೊ ಹಿಂಗೆ ಒಂದ್ಸರಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಈ ಇನ್ಸಿಡೆಂಟ್ ಹೇಳಿದೆ ಹಿಂಗಿದೆ ಅಂತ. ಅವ್ರು ನೆಕ್ಸ್ಟ್ ಸೆಕೆಂಡ್ ಸಿನಿಮಾ ಮಾಡೋಣ ಅಂತಂದರು. ಸೊ ಆ ಜರ್ನಿಯಿಂದ ಶುರುವಾಗಿದೆ ಲವ್ ಯು ಮುದ್ದು. ಸೊ ಎಲ್ಲ ಏನು 45 ದಿನ 50 ದಿನ ಚಿತ್ರೀಕರಣ ಮಾಡಿದ್ದೀವಿ. ಎಲ್ಲ ಒಳ್ಳೊಳ್ಳೆ ಲೊಕೇಶನ್ಗಳು ಶೂಟ್ ಮಾಡಿದ್ದೀವಿ. ಕುಂದಾಪುರ, ಕುಮಟಾ, ಸಕಲೇಶ್ಪುರ, ಬೆಂಗಳೂರು ಈ ಥರ. ಆಮೇಲೆ ಕಾಣಂತರಲ್ಲೇ ಕೆಲವೊಬ್ಬರು ಆರ್ಟಿಸ್ಟ್ಗಳು ಬಂದಿಲ್ಲ, ಬಟ್ ಅವ್ರದ್ದು ಎಲ್ರಿಗೂ ಕೊಡುಗೆ ಇದೆ, ಇಡೀ ತಂಡದ ಕೊಡುಗೆ ತುಂಬ ಇದೆ ಈ ಸಿನಿಮಾ ಮೇಲೆ. ನಾನು ಸ್ವಲ್ಪ ಅವಾಗಲಿಂದ ವೀಕು ಮಾತಾಡೋದ್ರಲ್ಲಿ. ಅದೇ ರಾಜೇಶ್ ನಟಗ ಸರ್ ಬರಬೇಕಿತ್ತು, ದೊರಾಣಿ ಸರ್, ಈ ಥರ ಎಲ್ಲ ಇಡೀ ತಂಡ ಬರಬೇಕಿತ್ತು. ಕಾರಣದಿಂದ ಅಟೆಂಡ್ ಆಗಿಲ್ಲ. ಸೊ ನಿಮ್ಗೆಲ್ಲ ಟ್ರೇಲರ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಸರ್, ಸಿನಿಮಾ ರಿಯಲ್ ಇನ್ಸಿಡೆಂಟ್ನ ಥೀಮ್ ತೊಗೊಂಡು ಸಿನಿಮಾಟಿಕ್ ಕನ್ವರ್ಟ್ ಮಾಡಿದ್ವಿ. ಸೊ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ನಡೆದಂಥ ಘಟನೆ ಇದು. ಬರ್ತಾರೆ ಸರ್ ಅವರು ಕೂಡ. ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಬರೋ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನೇ ಬೇಸ್ ಮಾಡಿರುವಂಥದ್ದು.
ಸೊ ಆ ಟಚ್ ಆ ವಿಷಯ ಕೇಳಿದ ತಕ್ಷಣ ಒಂಥರ ಮನ್ಸಿಗೆ ಮುಟ್ಟೋ ಥರ ಫೀಲ್ ಆಯಿತು. ಸೊ ಅದರಿಂದ ಶುರು ಮಾಡಿದ್ರೆ ಸಿನಿಮಾ ಲವ್ ಯು ಮುದ್ದು. ಖಂಡಿತ ಸರ್. ಇಲ್ಲ ಸರ್, ಈಗ ಆ ವಿಷಯಕ್ಕೆ ಬಿಟ್ಟೆ ಜಾನರು ನಂದು ಟಿಪಿಕಲಿ ಕಾಮಿಡಿ ಅದನ್ನ ಬಿಟ್ಟೆ ಮಾಡಿರೋದು ಸಿನಿಮಾ. ಸೊ ಒಂದು ಎಮೋಷನ್ ಜರ್ನಿ ಇದು. ನನ್ ಬೇರೆ ತರ ನೋಡ್ತೀರಾ ಈ ಸಿನಿಮಾದಲ್ಲಿ? ಇಲ್ಲ ಸರ್, ಮೈಕಲ್ಲೇ ಮಾತಾಡಕ್ ಬರಲ್ಲ, ಆಕ್ಟಿಂಗ್ ಮಾಡಲಿ ಸರ್, ಬರೀ ಸೆಟ್ಟಲ್ ಅಷ್ಟೇ ಸರ್ ನಾವು. ಅಲ್ಲ, ಐ ಮೀನ್ ರೈಟಿಂಗ್ ಅಲ್ಲಿ ಬೇರೆ ತರ ನೋಡ್ತೀರಾ ಅನ್ನೋ ವಿಷಯ ಕೇಳಿದ್ರು. ಸರ್ ಮುದ್ದು ಆನೆಸ್ಟ್ ಹೇಳ್ಬೇಕಾದ್ರೆ ನನ್ನ ಫ್ರೆಂಡ್ ಯಾವಾಗಲೂ ವೈಟ್ ಮುದ್ದು ಮುದ್ದು ಅಂತಿದ್ದ. ಸೊ ಅದು ಒಂದು ಸ್ವಲ್ಪ ತಲೆಯಲ್ಲಿ ಕೂತಿತ್ತು. ನಾನು ನಾರ್ಮಲಿ ಮಾತಾಡ್ತೀನಿ. ಸೊ ಅದಕ್ಕೆ ಲವ್ ಯು ಜಾಯಿನ್ ಆಗಿ ಲವ್ ಯು ಮುದ್ದು ಆಯ್ತು ಸರ್. ಅಂದ್ರೆ ಏನೋ ಒಂದು ಕ್ಯಾಚಿ ವಿಷಯ ಇಡಬೇಕು. ಅದು ಹೆಚ್ಚು ಕಮ್ಮಿ ನಾನೇ ಕಾಣ್ತೀನಿ ಸರ್ ಸಿನಿಮಾ. ಅದು ಹಳೆ ಇನ್ಸ್ಪಿರೇಷನ್ಸ್ಗಳು. ಸೊ ನನ್ನ ಹಳೆ ದಿನಗಳೇ ಯೂಶಲಿ ಬರೀಬೇಕಾದ್ರೆ ಬರುತ್ತಲ್ಲ ಸರ್, ಹಳೆ ಕಥೆಗಳೇ ಅಲ್ಲಿ ತೆರೆ ಮೇಲೆ ಸರ್. ಕರ್ಣ ಪಾತ್ರ ಹೆಚ್ಚು ಕಮ್ಮಿ ನನ್ನ ಸಿಮಿಲರ್ ಆಗಿರುತ್ತೆ ಸರ್. ಕರ್ಣ ಅನ್ನೋ ಪಾತ್ರ ಆಯ್ತು ಸರ್, 2 ವರ್ಷ. ಖಂಡಿತ ಸರ್, ಪ್ರತಿಯೊಂದು ಸಿನಿಮಾದಲ್ಲೂ ನಿರ್ದೇಶಕ ಕಾಣ್ತಾನಲ್ಲ ಸರ್, ಅವ್ನ ಬರವಣಿಗೆ ಆ ಫೀಲ್ ಅಲ್ಲಿ. ಸರ್ ಖಂಡಿತ ನಾವು ಬರವಣಿಗೆ ಆದ ತಕ್ಷಣನೇ ತುಂಬಾ ರಿಹರ್ಸಲ್ಸ್ಗಳು ಮಾಡಿದ್ವಿ ಹೀರೋ ಹೀರೋಯಿನ್ ಜೊತೆ. ಆಮೇಲೆ ಇಲ್ಲಿ ಮೇಜರ್ ನಮ್ಗೆ ಹೀರೋ ತಲೆ ತೆಗಿಬೇಕಾಗಿತ್ತು, ತಲೆ ಮುಡಿ ತೆಗಿಬೇಕು, ಮುಡಿ ತೆಗಿಬೇಕಾಗಿತ್ತು. ಸೊ ಅದು ಮೇಜರ್ ಟಾಸ್ಕ್ ಆಯ್ತು ನನಗೆ. ಸೊ ಸಿದ್ದೂರ್ ಹತ್ರ ಅಪ್ರೋಚ್ ಮಾಡಿದಾಗ ಅವ್ರು ಏನು ಒಂದ್ ಕ್ಷಣ ಮಾತಾಡಲಿಲ್ಲ, ಬಂದ್ರು ಸರ್ ನಾನು ಮಾಡ್ತೀನಿ ಸಿನಿಮಾ ಅಂತಂದ್ರು. ಸೊ ಹಂಗೆ ಹೀರೋಯಿನ್ ಹುಡುಕಾಟದಲ್ಲಿ ತುಂಬಾ ಜನ ಪ್ರಯತ್ನದ ಮಧ್ಯೆ ಸ್ವಲ್ಪ ಬಾಪ್ ಕಟ್ ಮಾಡಿ ಸ್ವಲ್ಪ ಸಿಲಿಕಾನ್ ಎಲ್ಲ ಮಾಡಿ ಹೀರೋಯಿನ್ ಆ ಥರ ಮಾಡ್ಬೇಕಾದಂತು. ಸೊ ಒಂದು ವಿಷಯ ಇದೆ ಸಿನಿಮಾದಲ್ಲಿ ಸರ್, ಬರುತ್ತಿದ್ದೇಳು ಕಣ್ಣರಸರು ಅವಡೇ ಇಲ್ಲ ಅಂತ ಜಸ್ಕರನ್ ಹಾಡಿದಾರಲ್ಲ, ಅದು ನಾನು ಬರ್ದಿದ್ದೀನಿ. ಇನ್ನೊಂದು ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ ಸರ್. ಸೊ ಇನ್ನುಳಿದಂತೆ ಕಲ್ಯಾಣ್ ಸರ್ ಬರ್ದಿದ್ದಾರೆ, ನೀರು ಶಾಸ್ತ್ರಿ ಸರ್ ಬರ್ದಿದ್ದಾರೆ, ಸಿದ್ದು ಕೋಡಿಪುರ ಅಂತ ಹುಡುಗ ಬರ್ದಿದ್ದಾನೆ. ಈ ಥರ ಸರ್ ಅದು ಮಾಮೂಲಿ ಅಲ್ವಾ ಸರ್, ಕೆಲಸ ನಮ್ದು ಅಷ್ಟೇ ಅಲ್ವಾ ಸರ್, ಫೀಲಿಂಗ್ಸ್. ಬಂದಿದ್ದಾರೆ ಸರ್ ಅವರು? ಇಲ್ಲ ಸಿನಿಮಾಗೂ ಫ್ಯಾಮಿಲಿ ಸರ್, ಕೂಟ, ಕಾರ್ಕಳ, ಸಕಲೇಶ್ಪುರ ಎಲ್ಲ ಸ್ವಲ್ಪ ಸಿ ಬ್ಯಾಕ್ಡ್ರಾಪ್ ಏರಿಯಾಗಳಿರುತ್ತಲ್ಲ, ಬೆಂಗಳೂರು. ಖಂಡಿತ ಸರ್, ಕಾರ್ಕಳನ ಬೇರೆ ಥರ ತೋರಿಸಿದ್ದೀವಿ ಸ್ವಲ್ಪ ಬೆಸ್ಟ್ ಆಗಿ. ಅದು ಬೆಂಗಳೂರು ಗೊತ್ತು ಆಕ್ಚುಲಿ. ಇವ್ರು ಸರ್ ಬಂದು ಇಲ್ಲಿ ಬೆಂಗಳೂರಲ್ಲಿ ಸುಂದರಕಟ್ಟೆ ಹತ್ರ ಮಿರಾಜ್ ಮಾಲ್ ಇದೆಯಲ್ಲ, TJ ಲೋಟಸ್ ಮಾಲು, ಅಲ್ದ ಓನರ್ ಇವ್ರ ಸರ್. ಸೊ ಹೆಚ್ಚು ಕಮ್ಮಿ ಅಲ್ಲೂ ಜಾಸ್ತಿ ಶೂಟ್ ಮಾಡ್ಕೊಂಡಿದೀವಿ. ಹೌದು ಸರ್, ಹೌದು. ಸೊ ಎಲ್ಲ ಅಂದ್ರೆ ನನ್ ಸ್ವಲ್ಪ ಮಾತು ಅಷ್ಟೊಂದು ಬರಲ್ಲ ಮೈಕ್ ಹಿಡಿದಾಗ. ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಏನೇನು ಅಂದ್ಕೊಂಡೆ, ಬಟ್ ಏನು ಬರ್ತಾ ಇಲ್ಲ. ಸಿನಿಮಾ ಎಲ್ಲ ಆದ್ಮೇಲೆ ಮಾತಾಡ್ತೀನಿ ಸರ್. ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದು ತಲೆ ತೆಗೆಯೋದಂತೂ ಥ್ಯಾಂಕ್ ಯು ಸೋ ಮಚ್ ಸರ್. ನರಸಿಂಹಮೂರ್ತಿ, ಬಹಳಷ್ಟು ಸಂಖ್ಯೆಯಲ್ಲಿ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮುದ್ದು ನಿರ್ಮಾಣ ಮಾಡಿದ್ದಕ್ಕಾಗಿ. ನವೆಂಬರ್ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ತಿಳಿಸ್ತಾ, ಹಾಗೆ ಬಂದಂಥ ಅತಿಥಿಗಳು ಹಾಗೆ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಚಿತ್ರ ನನಗೆ ನಮಗೂ ಸಿನಿಮಾಗೂ ತುಂಬ ದೂರ. ಅಂದರೆ ನಮ್ಮ ವ್ಯವಹಾರ ಮತ್ತು ಕಸಬೆ ಬೇರೆ, ಅಂದರೆ ವ್ಯವಸಾಯಿಕ ಕಸಬಲ್ಲಿದ್ದವರು ನಾವು. ನಮ್ಮೂರಿನ ಹುಡುಗ ಕುಮಾರ, ನಾವೆಲ್ಲ ಒಂದೇ ಅಟ್ಟಿ ಕೇರಿಲಿದ್ದಂಥವ್ರು. ಮೊದಲಿಂದಲೂ ಸಿನಿಮಾ ಬಗ್ಗೆ ಮತ್ತು ಡೈರೆಕ್ಷನ್ ಬಗ್ಗೆ ಕಥೆಗಳನ್ನ ಸಾಕಷ್ಟು ಹೇಳ್ತಾ ಬೆಳೀತಾ ಇದ್ದಂಥವ್ರು. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಬಂದಾಗ ನಾವು ತುಂಬ ನಮ್ಮೂರಲ್ಲಿ ಥರದೊಂದು ಒಳ್ಳೆ ಪ್ರತಿಭೆ ಬೆಳೀತಾ ಇದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಆತ ಹೇಳ್ತಾ ಇದ್ದ, ಒಂದು ಸಿನಿಮಾ ನೀವು ಮಾಡಬೇಕು, ನಾನು ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತೇಳಿ. ಸುಮಾರು ಹೆಚ್ಚು ಕಮ್ಮಿ ಒಂದು 2-3 ವರ್ಷದಿಂದಲೂ ಇದ್ರ ಬಗ್ಗೆ ಮಾತುಕತೆ ಮಾಡ್ತಾ ಇದ್ರು. ನಾನು ಸುಮ್ಮನೆ ಕಾಯಿ ಆರಿಸಿದ್ರು ಅವ್ರಿಗೆ.
ನೋಡೋಣ ಮಾತಾಡೋಣ ಅಂತ. ಮೊನ್ನೆ ಈ ಕತೆ ತಗೊಂಬಂದಾಗ ಒಂದು ನೈಜ ಕತೆ, ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ನೈಜ ಕತೆ ತಗೊಂಬಂದೆ. ಅದರದ್ದು ಒಂದಷ್ಟು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತೋರಿಸಿ ಆ ಕತೆ ಸಾರಾಂಶ ಹೇಳಿದ ಮೇಲೆ ನಂಗೆ ತುಂಬ ಕತೆ ಇಷ್ಟ ಆಯಿತು. ಆ ಕತೆ ಮತ್ತು ಕುಮಾರ್ಗೋಸ್ಕರ ಈ ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇದು ಮಾಡ್ದೆ. ಸಹಜವಾಗಿ ಎಲ್ಲರೂ ತಾವು ದುಡ್ಡು ಹಾಕಿದ್ರೆ ತಮ್ಮ ಮಕ್ಕಳುಗಳನ್ನ ಹೀರೋ ಮಾಡಬೇಕು ಅಂತ ಒಂದು ಆಲೋಚನೆ ಇರುತ್ತೆ. ನನ್ನ ಮಗನೇ ಈ ಪ್ರಕಾರ ಕನ್ನಡ ಚಿತ್ರರಂಗಕ್ಕೆ ಪ್ರೊಡ್ಯೂಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದೆ. ಇದಕ್ಕೆ ಸಹಕಾರವಾಗಿ ತಮ್ಮ ಲಕ್ಷ್ಮೀಕಾಂತ್ ಅವರನ್ನು ಸಪೋರ್ಟಿವ್ ಆಗಿ ನನ್ನ ಜೊತೆಲಿ ನಿಂತು ಈ ಒಂದು ಕೆಲಸ ಮಾಡಿಕೊಟ್ರು. ಯಾಕೆಂದರೆ ಶೋಕಿಗೋಸ್ಕರ ಸಿನಿಮಾ ಮಾಡಬಾರ್ದು, ಫ್ಯಾಷನ್ಗೋಸ್ಕರ ಸಿನಿಮಾ ಮಾಡಬೇಕು ಅಂತ ನನ್ನ ಆಸೆ. ಸಿನಿಮಾ ರಂಗದಲ್ಲಿ ನನಗೆ ಮೊದಲನೇ ಹೆಜ್ಜೆ ಇಡ್ತಾ ಇರಲಿಲ್ಲ. ಇದು ತುಂಬ ಸ್ವಚ್ಛವಾದಂಥ ಮನಸ್ಸಿನಿಂದ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೀವಿ ನಾವು. ಇದರಲ್ಲಿ ಯಾವುದೇ ಆದಂಥ ಒಂದು ಸಣ್ಣ ಕಲ್ಮಶಗಳನ್ನು ಯಾರು ಇಟ್ಕೊಂಡಂಗೆ ಈ ಒಂದು ಸಿನಿಮಾ ಕೊಟ್ಟಿದ್ದೀವಿ. ದೇವರು ಒಳ್ಳೆ ಕಾರ್ಯಕ್ಕೆ ಯಾವಾಗಲೂ ಅಸ್ತು ಅಂತಾನೆ ಅನ್ನೋ ಒಂದು ಭರವಸೆ ಇದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ಹಾಡುಗಳು, ಅದ್ಭುತವಾದಂಥ ಹಾಡುಗಳು. ಅದನ್ನು ತುಂಬ ಚೆನ್ನಾಗಿ ಆಡಿಸ್ಬೇಕು ಅಂತ ಬಂದಾಗ ಒಳ್ಳೊಳ್ಳೆ ಗಾಯಕರ ಕೈಯಲ್ಲಿ ಆಡಿಸ್ಬೇಕು ಅಂತ ನಾನು ಹೇಳಿದೆ ಕುಮಾರ್ಗೆ. ಒಳ್ಳೊಳ್ಳೆ ಗಾಯಕರ ಕೈಯಲ್ಲಿ ಆಡಿಸಿ ತುಂಬ ಒಳ್ಳೆ ಚೆನ್ನಾಗಿ ಗೀತ ರಚನೆಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಬಂದಿದೆ ಅಂತೇಳಿ ಅದನ್ನು ಇದು ಮಾಡಿಸ್ತಾವೆ. ನಮ್ಮ ಭೀಮಾ ಚಿತ್ರದ ಪ್ರೊಡ್ಯೂಸರ್ ಜಗದೀಶ್ ಗೌಡರು ಒಂದೇ ದಿನ ನಮ್ಮದು ಅವ್ರದ್ದು ಒಂದು ಮೊದಲನೇ ಭೇಟಿ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ತುಂಬ ವಿಶ್ವಾಸ ಇಟ್ಟು ಹೇಳಿದ್ರು ಅವರು, ನಿಮಗೋಸ್ಕರ ಇದನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಯಾವತ್ತೂ ಪರಿಚಯ ಇರಲಿಲ್ಲ, ಒಂದಿನ ಫೋನ್ ನಂಬರ್ ಕೂಡ ನಮಗವರೆಗೂ ಗೊತ್ತಿರಲಿಲ್ಲ. ಮೊದಲನೇ ಭೇಟಿ. ತುಂಬ ವಿಶೇಷವಾದಂಥ ವ್ಯಕ್ತಿತ್ವ ಅವರು. ಈ ಚಿತ್ರದ ನಿರ್ದೇಶಕರು ಹಾಗೂ ನಾಯಕ ನಟಿಯರು. ನನಗೆ ಸಿದ್ದೂರ್ದು ನಾಯಕ ನಟ ಅಂತ ಹೇಳಿದಾಗ ಆ್ಯಕ್ಚುಲಿ ಒಂದು 2-3 ಜನ ಹೀರೋಗಳು, ಬೇರೆ ಬೇರೆ ಹೀರೋಗಳೆಲ್ಲ ಬಂದಿದ್ರು. ಆದರೆ ಸಿದ್ದು ಬಗ್ಗೆ ಏನೋ ಒಂದು ಭರವಸೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲೆ ಎಲ್ಲಿದೆಯೋ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು. ನಾವು ಕಲೆಗೆ ಬೆಲೆ ಕೊಡಬೇಕು ಅನ್ನೋದಾದರೆ ಯಾರು ನಿಜವಾದ ಕಲಾವಿದರೋ ಅವ್ರಿಗೆ ಅವಕಾಶ ಆಗಬೇಕು. ಮತ್ತು ಒಳ್ಳೆಯದಾಗಲಿ. ಈ ಸಿನಿಮಾದಿಂದ ನಿಮಗೆ ಇನ್ನೂ ಉತ್ತಮವಾದಂಥ ಅವಕಾಶಗಳು ಸಿಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕುಮಾರ್ ಅವ್ರದ್ದು ಕೈಗುಣ ಚೆನ್ನಾಗಿದೆ. ಸಂಜನಾ ಮೇಡಮ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿ ಇವತ್ತು ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಉದಯೋನ್ಮುಖ ನಾಯಕಿಯಾಗಿ ಎಲ್ರಿಗೂ ಪರಿಚಿತರಾಗಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಸಿನಿಮಾ ಬಗ್ಗೆ ನನಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಮಾತಾಡಲಿಕ್ಕೆ. ನಮ್ಮ ಪ್ರೊಫೆಷನಲ್ ಬೇರೆ ಇರೋದ್ರಿಂದ ಈ ಒಂದು ಸಿನಿಮಾನ ಕುಮಾರ್ ಮತ್ತು ಕನ್ನಡ ಚಿತ್ರರಂಗಕ್ಕೋಸ್ಕರ ಮಾಡಿದ್ವಿ. ಪ್ರತಿ ವರ್ಷ ಒಂದು ಉತ್ತಮವಾದಂಥ ಒಂದು ಕಥೆ ಇರೋಂಥ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಒಳ್ಳೆಯದಾಗಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆರೈಕೆಯಲ್ಲಿ ಈ ಸಿನಿಮಾನ ಬಂದು ಈ ಸಿನಿಮಾನ ನಿಜವಾದಂಥ ರಿವ್ಯೂನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಈ ಸಿನಿಮಾ ಕಂಟೆಂಟ್, ಸಿನಿಮಾ ನೋಡೋದ್ಮೇಲೆ ಯಾರಿಗಾದ್ರೂ ಇದರಲ್ಲಿ ಈ ಸಿನಿಮಾ ನಗ್ದಂಗೆ ಏನಾದರೂ ಥಿಯೇಟ್ರಿಂದ ಈಚೆ ಬಂದರೆ ಭಾರವಾದಂಥ ಒಂದು ಮನಸ್ಥಿತಿ ಇಟ್ಕೊಂಡು ಖುಷಿಯಾಗಿ ಈಚೆ ಬರೋಂಥ ಒಂದು ವ್ಯವಸ್ಥೆ ಏನಾದರೂ ಈ ಸಿನಿಮಾ ಮೂಡಿಸ್ಲಿಲ್ಲ ಅಂದರೆ ನಾನು ಬೇಕಾದ್ರೆ ಟಿಕೆಟಿನ ದುಡ್ಡನ್ನು ವಾಪಸ್ ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇರ್ತೀನಿ. ಇದು ನಾನು ಕೊಡುವಂಥ ಅಶ್ಯೂರೆನ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೆಲ್ಲರೂ ಆರೈಕೆ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡಿದ್ದೀನಿ. ನಮಸ್ಕಾರ. ಆ್ಯಕ್ಚುಲಿ ಪ್ರೊಡ್ಯೂಸರು ನಂದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ನೋಡಿ ಬಂದು GT ಮಾಲ್ನಲ್ಲಿ ಅಪ್ಕೊಂಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದ ಅಂತ. ಸೊ ಈ ಸಿನಿಮಾ ಫೈನಲ್ ಎಲ್ಲ ನಾನು ಫಸ್ಟ್ ಕಾಪಿ ತೋರಿಸಿದಾಗ ಅಪ್ಕೊಂಡಿದ್ರು. ಅದ್ರ ಮಧ್ಯದಲ್ಲಿ ಯಾವತ್ತು ಬಂದು ಚೆನ್ನಾಗಿದೆ ಅಂತ ಹೇಳಿರಲಿಲ್ಲ. ಸೊ ಅದರಿಂದ ಈ ಸಿನಿಮಾ ಮೇಲೆ ಭರವಸೆ ಇದೆ ನನಗೆ. ಆ್ಯಂಡ್ ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದದ್ದು ಎಲ್ಲ ಸಂಜನಾ ಮೇಡಮ್, KR ಪಾಟೀಲ್ ಸರು, ಸುಧಾಕರ್ ಸರ್, ಎಲ್ಲ ರಘು ಸರ್, ನಮ್ಮೆಲ್ಲ ಸ್ನೇಹಿತರು, ಡೈರೆಕ್ಟರ್ಗಳು ಎಲ್ಲ ಬಂದಿದ್ದೀರಾ. ತುಂಬ ಖುಷಿ ಆಯಿತು. ಸೊ ಏನಾದರೂ ನಮ್ಮ ಮಾತಿಂದ ತಪ್ಪಿದ್ರೆ ಕ್ಷಮೆ ಇರಲಿ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಸಿನಿಮಾ ಡೈರೆಕ್ಟರ್ ಅದೇ ಹೇಳ್ತಾರೆ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಎಲ್ಲರೂ ನೋಡಬೇಕಾದಂಥ ವಿಷಯ ಇದೆ. ಸೊ ಜೈ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾವು ಸಿನಿಮಾ ನಿರ್ಮಾಣ ಕಾರ್ಯಕ್ಕೆ ಮಾತ್ರ ಇಟ್ಕೊಳ್ತೀವಿ. ಯಾಕಂದರೆ ಕಲೆ ಅನ್ನೋದು ಬಲತ್ವಾಗಿ ದುಡ್ಡೈತೆ ಅಂತ ಕಲೆಗೆ ಇದನ್ನ ಮಾಡಬಾರ್ದು ಸರ್. ಯಾವುದೇ ಆದಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಯಾರಲ್ಲಿ ಕಲೆ ಅಂತ ಅಲ್ಲಿ ಗುರುತಿಸಿ ಮಾಡಬೇಕಾಗುತ್ತೆ. ಮಗ ನಮ್ಮ ಹತ್ರ ದುಡ್ಡೈತೆ, ನನ್ನ ಮಗ ಚೆನ್ನಾಗಿದ್ದಾನೆ ಅಂತ ತಗೊಂಡು ಹೀರೋ ಮಾಡೋದು ಅದು ದೊಡ್ಡ ನಾನ್ಸೆನ್ಸ್ ಅನ್ಸುತ್ತೆ. ಅವ್ರಿಗೆ ಏನು ಇಂಟ್ರೆಸ್ಟ್ ಇರ್ತದೋ ಆ ಕೆಲಸ ಮಾಡಬೇಕಾಗುತ್ತೆ. ನಾವು ನಿರ್ಮಾಣ ಕಾರ್ಯದಲ್ಲಿ ಇರ್ತೀವಿ ಸರ್. ಆ್ಯಂಡ್ ನನಗೆ ಏನು ಬೇಕು ಪ್ರತಿಯೊಂದು ಕೂಡ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಯಾವತ್ತೂ ಎಲ್ಲರಿಗೂ ನವ್ಯ ಮುದ್ದು ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈ ಸಿನಿಮಾದ ಮೂಲಕ ಒಂದು ಫುಲ್ ಫ್ಲೆಜ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅಂದರೆ ಸಾಂಗ್ಸು RR 2 ಸೇರಿಸಿ ಈ ಸಿನಿಮಾದ ಮೂಲಕ
ಸಂಗೀತ ನಿರ್ದೇಶಕರಾಗಿ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಸರ್, ಹಾಗೆ ಪ್ರೊಡ್ಯೂಸರ್ ಅವರ ಮಗ ಕಿಶನ್ ಅವರು ಕೂಡ ಹೇಗೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಮೇ ಬಿ ಡೈರೆಕ್ಟರು ಪ್ರೊಡ್ಯೂಸರ್ ಇಬ್ರು ಸೇರ್ಕೊಂಡು ಬಂದು ಎಲ್ಲ ಪ್ರಾಸೆಸ್ಸಲ್ಲೂ ಅಂದರೆ ಕಂಪ್ಲೀಟ್ ಮ್ಯೂಸಿಕ್ ಪ್ರಾಸೆಸ್ಸಲ್ಲಿ ಅವ್ರು ಇದ್ದು, ಲಕ್ಷ್ಮೀಕಾಂತ್ ಸರ್ ಅಷ್ಟೇ. ಸೊ ಎಲ್ಲರೂ ಸೇರಿ ಅಂದರೆ ಇಡೀ ತಂಡವಾಗಿ ಬಂದು ಎಲ್ಲ ಪ್ರಾಸೆಸ್ಸಲ್ಲೂ ಇದ್ದು ಅದನ್ನ ನೋಡಿ ನಮಗೂ ಸಲಹೆಗಳನ್ನ ಕೊಟ್ಟು ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾಲಿ ಒಂದು 6 ಹಾಡುಗಳಿದೆ. ಇಟ್ ಈಸ್ ಅ ಕಂಪ್ಲೀಟ್ಲಿ ಮ್ಯೂಸಿಕಲ್ ಸಿನಿಮಾ. ಆ್ಯಂಡ್ ಈ ಹಾಡುಗಳಲ್ಲಿ ಒಂದು ಸೋನು ನಿಗಮ್ ಸರ್ ಹಾಡಿದ್ದಾರೆ, ಒಂದು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಹಾಗೆ ಒಂದು ಚಿತ್ರಮ್ಮ ಅವರು ಹಾಡಿದ್ದಾರೆ, ಆ್ಯಂಡ್ ಒಂದು ನಾನು ಹಾಡಿದ್ದೀನಿ, ಒಂದು ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ, ಆ್ಯಂಡ್ ಒಂದು ಹೊಸ ಜಸ್ಕರಣ್ ಸಿಂಗ್ ಅವರು ಹಾಡಿದ್ದಾರೆ ಒಂದು ಸಾಂಗು. ಆ್ಯಂಡ್ ಒಂದು ಹೊಸ ಇಂಟ್ರಡಕ್ಷನ್ ಮಾಡ್ತಾ ಇದೀವಿ ಈ ಸಿನಿಮಾದ ಮೂಲಕ. ಒಂದು ಹೊಸ ಸಿಂಗರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಸಾತ್ವಿಕ್ ಅಂತ. ಸಾತ್ವಿಕ್ ಬಾ. ಸೊ ನಂಗೆ ಆಲ್ವೇಸ್ ಒಂದು ಮೈಂಡಲ್ಲಿತ್ತು, ಏನು ಅಂದರೆ ನಾನು ಯಾವುದೇ ಮ್ಯೂಸಿಕ್ ಮಾಡಿದ್ರೇನು ಅಟ್ಲೀಸ್ಟ್ ಐ ವಿಲ್ ಟ್ರೈ ಟು ಇಂಟ್ರೊಡ್ಯೂಸ್ ಸಮ್ವನ್, ನಮ್ಮ ಕನ್ನಡದ ಒಂದು ಪ್ರತಿಭೆಗಳನ್ನು ನಾವು ಆ ಸಿನಿಮಾಲಿ ತೊಗೊಂಬರೋಣ ಅಂತ. ಅದಕ್ಕೆ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಕುಮಾರ್ ಸರ್. ಸೊ ಈ ಸಾತ್ವಿಕ್ ಅಂತ ಅದ್ಭುತವಾದ ಸಿಂಗರ್ ಆ್ಯಂಡ್ ಮ್ಯೂಸಿಷಿಯನ್. ಇವರು ಒಂದು ಅದ್ಭುತವಾದ ತಾಯಿ ಬಗ್ಗೆ ಇರೋ ಸಾಂಗ್ನ ಹಾಡಿದ್ದಾರೆ. ಸೊ ಆ್ಯಂಡ್ ಈ ಸಿನಿಮಾಗೆ ಕುಮಾರ್ ಸರ್ 2 ಸಾಂಗ್ ಸಾಹಿತ್ಯ ಬರೆದಿದ್ದಾರೆ, ನಾನೊಂದು 2 ಸಾಂಗ್ ಸಾಹಿತ್ಯ ಬರೆದಿದ್ದೀನಿ. ಹಾಗೆ ಸಿದ್ದು ಕೋಡಿಪುರ ಅವರು ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ, ಕೆ ಕಲ್ಯಾಣ್ ಸರ್ ಅವರು ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಇಡೀ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಲೈಕ್ ಫ್ಯಾಮಿಲಿ. ಅದೇ ಹೇಳ್ದಂಗೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಿದ್ದು ಅವರು ಅದ್ಭುತವಾಗಿ ನಾವಿದ್ರು ಎಲ್ಲರ ಜೊತೆ ನಟನೆ ಮಾಡುವಾಗ ಲವ್ ಯು ಮತ್ತು ನಿಮ್ಗೆ ಎಷ್ಟು ಸ್ಪೆಷಲ್? ಎಲ್ರಿಗೂ ನಮಸ್ಕಾರ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್, ಪ್ರೊಡ್ಯೂಸರ್ ಸರ್, ಆ್ಯಂಡ್ ಸಿದ್ದು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು, ಅಟ್ಮಾಸ್ಫಿಯರ್ ಇರ್ಬೋದು, ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಫಸ್ಟೇ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ, ಔಟ್ ಆಫ್ ಥ್ಯಾಂಕ್ಸ್ನ ಜಾಸ್ತಿ ಹೇಳ್ಬಿಟ್ಟು ತಲೆ ತಿನ್ನಂಗಿಲ್ಲ ಅಂತ. ಸೊ ಆ್ಯಂಡ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಮೀಡಿಯಾದವ್ರಿಗೂ ತುಂಬ 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 ಥ್ಯಾಂಕ್ಸ್. ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ, ಕತೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ರು. ಸೊ ಎಲ್ಲರಿಗೂ ನಾವು ಲವ್ ಯು ಮುದ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಎಲ್ರಿಗೂ ಅನಿಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ, ಎಲ್ಲ ತುಂಬ ತುಂಬ ಅಂದರೆ ತುಂಬ ಲವ್ ಸ್ಟೋರಿಗಳು ಬಂದಿದ್ದಾವೆ. ಸೊ ಏನು ಡಿಫ್ರೆನ್ಸು, ಏನು ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗನ್ಸೋದು ನಮ್ಮ ಸಿನಿಮಾ ಮಾಡಬೇಕಾದ್ರೆ ಅವ್ರ ಸಿನಿಮಾ ಕತೆ ಕೇಳಿದಾಗ ಅವ್ರ ಸಿನಿಮಾ ನೋಡಿದಾಗ್ಲೂ ಅನಿಸೋದು ನಮ್ಮದು ಬಂದು ಅಂದರೆ ಪ್ರೀತಿ ಹೇಗಾಗುತ್ತೆ, ಪ್ರೀತಿ ಹೇಗೆ ಹುಟ್ಟುತ್ತೆ, ಒಬ್ರನ್ನೊಬ್ರು ನೋಡಿದ ತಕ್ಷಣ ಆ ಥರದ ಕತೆ ಅಲ್ಲ. ಪ್ರೀತಿ ಆದಮೇಲೆ ಹೇಗೆ ಉಳಿಸ್ಕೊಬೇಕು ಅನ್ನೋ ಕತೆ. ಆ್ಯಕ್ಚುಲಿ ನಮ್ಮದು ಕತೆ ಸ್ಟಾರ್ಟ್ ಆಗೋದೇನೆ ಮೇ ಬಿ ನಮ್ಮ ಸಿಚುವೇಶನ್ಸಲ್ಲಿ ನಾವು ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ಆ ಇಬ್ಬರು ಆರ್ಟಿಸ್ಟ್ ಮಧ್ಯೆ ಅನ್ನೋದು ಇಲ್ಲವೇ ಇಲ್ಲ. ಸೊ ಪ್ರೀತಿ ಸ್ಟಾರ್ಟ್ ಆದಮೇಲೆ ಪ್ರೀತಿ ಹೇಗೆ ಉಳಿಸ್ಕೊಬೇಕು ಅನ್ನೋದು ನಮ್ಮ ಕಥೆ. ಸೊ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಅಂದರೆ ಅದೇ ಅಂತ. ಅಂದರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನಿಸುತ್ತೆ, ಬಟ್ ಪ್ರೀತಿ ಮಾಡಿದರೆ ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡೋ ಅಂಥ ಒಂದು ಕತೆ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ತುಂಬ ರೀಸೆಂಟ್, ತುಂಬ ಇನ್ನಸೆಂಟ್. ಸೊ ಆ ಹುಡುಗಿ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ. ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗಿಬಿಡುತ್ತೆ ಆ ಹುಡುಗಿಗೆ. ಅದಾದಮೇಲೆ ಅವರಿಬ್ಬರು ಫೇಸ್ ಮಾಡುವಂಥ ಹರ್ಡಲ್ಸ್ ಇರ್ಬೋದು, ಕಷ್ಟ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನಾನು ನಿಜವಾಗ್ಲೂ ಅನಿಸೋದು ಅಂದರೆ ನಾವು ಸಿನಿಮಾ ನೋಡಿದಾಗ ಬೈ ಹಾರ್ಟ್ ನಮಗೆ ಅನಿಸೋದು ಏನಂದರೆ, ನಾನು ಕುಮಾರ್ ಸರ್ಗೂ ಎಷ್ಟೊಂದು ಸತಿ ಹೇಳಿದ್ದೀನಿ, ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಮಾಡ್ತಾ ಸರ್ ಒಂದು ಎಮೋಷ್ನಲ್ ಎನರ್ಜಿ ಕೊಟ್ಟಿದ್ದಾರೆ ಕಥೆಗಿರ್ಬೋದು ಅಥವಾ ಸೀನಿಗಿರ್ಬೋದು. ಆ ಎಮೋಷ್ನಲ್ ಎನರ್ಜಿ ಅವ್ರು ಬರಿಬೇಕಾದ್ರೆ ಏನಿತ್ತು, ಮೇ ಬಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು. ಅಪಾರ್ಟ್ ಫ್ರಮ್ ರಿಹರ್ಸಲ್ಸ್ ಮಾಡಿದ್ವಿ, ಎಲ್ಲದೂ ಮಾಡಿದ್ವಿ ನಾವು. ಬಟ್ ಅಲ್ಲ ಸ್ಪಾಟ್ ಬಂದಾಗ ಆ ರೈಟಿಂಗ್, ಆ ಮ್ಯೂಸಿಕ್, ನಾನು ಅನಿರುದ್ಧಿಗೆ ಮೇ ಬಿ
ಮೋರ್ ದೆನ್ 100 ಟೈಮ್ಸ್ ನಾನು ಹೇಳಿದ್ದೀನಿ ಕೆಲವೊಂದು ಮ್ಯೂಸಿಕ್ ಬಗ್ಗೆ. ನಾವಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಮೇ ಬಿ ಆ ಎಮೋಷ್ನಲ್ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾ ಇತ್ತು, ಅಂದರೆ ಈಸಿ ಆಗ್ತಾ ಇತ್ತು. ಸೊ ಆ್ಯಕ್ಟ್ ಮಾಡಿರೋ ನಮಗೆ ಹಿಂಗೆ ಅನ್ನಿಸ್ತಾ ಇದೆ, ಒಂದು ಎನರ್ಜಿ ಇದೆ ಅಂದಾಗ ಆಡಿಯನ್ಸಿಗೆ ನೋಡಿದಾಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದಕ್ಕೆ 100% ನಿಮ್ಮೆಲ್ಲರೂ ಸಹಾಯ ಬೇಕು ಆ ಎನರ್ಜಿನ ನಾವು ಆಡಿಯನ್ಸ್ವರೆಗೂ ತಲುಪ್ಸೋಕ್ಕೆ. ಸೊ ಆ್ಯಕ್ಚುಲಿ ಲವ್ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂನು ಚೇಂಜ್ ಆಗಿದೆ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡಿದ ಮೇಲೆ ಪ್ರೀತಿ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗಿದೆ. ಸೊ ಐ ಹೋಪ್ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಾನು ಬಂದು ರೈಟರ್ ಆ್ಯಂಡ್ ಡಿರೆಕ್ಟರ್ ಸರ್. ಒಂದು ಸಿನಿಮಾ ಡಿರೆಕ್ಟ್ ಮಾಡಿದ್ದೀನಿ, ಕಟ್ಟಾರ ಅಂತ. RK ಚಂದನ್, ಕಾಕ್ರೋಚ್ ಸುದಿ, ಥ್ರಿಲ್ಲರ್ ಮಂಜು ಸರ್, ರವಿ ಶ್ರೀವತ್ಸ ಸರ್ ಇದ್ದಾರೆ, ರಿಲೀಸ್ಗಿದೆ. ಸೊ ಆ್ಯಕ್ಟಿಂಗಲ್ಲಿ ಇನ್ನೂ 2 ಸಿನಿಮಾ ಮಾಡಿದ್ದೀನಿ, ಬಟ್ ರಿಲೀಸ್ ಆಗ್ತಾ ಇರೋದು ಇದು ಮೊದಲನೇ ಸಿನಿಮಾ ಸರ್. ಓಕೆ ಸ್ಪೆಷಲ್ ಅಂದರೆ ನನಗೆ ಆ್ಯಕ್ಚುಲಿ ನಾನು ನಿಜ ಹೇಳಬೇಕಂದ್ರೆ ಸರ್, ನಾನು ಇದನ್ನ ತುಂಬ ಸ್ಪೆಷಲ್ ನನಗೆ. ಅಂದರೆ ನಾನು ಇದನ್ನ ಒಂದು ಆಪರ್ಚುನಿಟಿ ಥರ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸರ್. ಅಂದರೆ ನಿಜವಾಗ್ಲೂ ಬಿಗಿನಿಂಗಲ್ಲಿ ಸಂಜನಾ ಮ್ಯಾಮ್ ಕೂಡ ಆವಾಗಲೇ ಹೇಳಿದ್ರು, ಫಸ್ಟ್ ಸಿನಿಮಾಗೆ ಅಥವಾ ಬಿಗಿನಿಂಗ್ ಡೇಸಲ್ಲಿ ನಮ್ಮ ಅಂದರೆ ನಮ್ದು ಆ್ಯಕ್ಟಿಂಗ್ಗೆ ಪರ್ಫಾರ್ಮೆನ್ಸ್ ಇರೋ ಥರ ಕ್ಯಾರೆಕ್ಟರ್ಸ್ ಹುಡುಗಿರಿಗೆ ಸಿಗಲ್ಲ, ಅಂದರೆ ಹೀರೋಯಿನ್ಸಿಗೆ. ಬಟ್ ನಂಗೆ ಇದರಲ್ಲಿ ಶೇಡ್ಸ್ ಇದೆ, ಸೊ ಪ್ರತಿಯೊಂದು ಇದೆ, ಒಂದು ಕನೆಕ್ಟ್ ಆಗೋ ಥರ. ಸೊ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ಈ ಸಿನಿಮಾ ಅಂತ ನನಗೆ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ನಿಮ್ಮ ಡೈರೆಕ್ಷನ್ ಮಾಡಿರೋ ಸಿನಿಮಾನು ಆದಷ್ಟು ಬೇಗ ರಿಲೀಸ್ ಆಗಲಿ. ಆಲ್ ದ ಬೆಸ್ಟ್. ಮೊದಲನಾಗಿ ನೀವಿಬ್ರು ಲವ್ ಯು ಮುದ್ದುಗೆ ಬೇಕಾಗಿರೋ ರೀತಿಯಲ್ಲಿ ರೆಡಿಯಾಗಿ ಬಂದಿದ್ದೀರಾ. ದ ಕಲರ್ ಕಾಸ್ಟ್ಯೂಮ್ ತುಂಬಾ ಮುದ್ದಾಗಿದೆ. ಸಿದ್ದು ಅವರೇ, ಕಂಗ್ರ್ಯಾಚುಲೇಷನ್ಸ್. ಟ್ರೈಲರ್ ನೋಡಿದಾಗಲೇ ನಿಮ್ಮ ನಗು, ಅಳು, ಡಾನ್ಸು, ಪ್ರೀತಿ ಎಲ್ಲ ರೀತಿಯಾದಂಥ ಪರ್ಫಾರ್ಮೆನ್ಸು ಗಂಟೆಗೆ ಎಲ್ಲನೂ ಕೊಟ್ಟಂಗಿತ್ತು. ನಿಮ್ಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಎಷ್ಟು ಸ್ಪೆಷಲ್ ಲವ್ ಯು ಮುದ್ದು ನಿಮಗೆ? ಕೊಂತಿರೋದಕ್ಕೆ ನಿಮ್ಮ ಜೊತೆ ಥ್ಯಾಂಕ್ ಯು ಸರ್. ಲವ್ ಯು ಮುದ್ದು, ಸಿದ್ದುನೇ ಮುದ್ದು, ಅವ್ರ ಜೊತೆಗೆ ಇನ್ನೊಂದು ಮುದ್ದಾದ ಹೀರೋಯಿನ್ನು. ಇನ್ನು ನಾವು ಆಲ್ರೆಡಿ ಅನಿರುದ್ಧ್ ಅವ್ರನ್ನ ಮುದ್ದು ಮಾಡೋ ಥರ ಮಗು ಇದ್ದಾಗಿದ್ದಾನೆ ನೋಡ್ಕೊಂಡ್ ಬಂದಿದ್ದೀವಿ ಎಲ್ಲರೂ. ಬಹುಶಃ ಕೋಗಿಲೆ ಅನ್ನೋ ಒಂದು ಇದರಿಂದ ಚಿಕ್ಕ ಹುಡುಗಿದ್ದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಿಂದ ಬಂದಿದ್ದವರು. ಅವ್ರನ್ನ ಮುದ್ದಾಡಬೇಕು ಅಂತ ಅನಿಸ್ತಾ ಇತ್ತು, ಅಷ್ಟು ಮಗು ಥರ ಇದ್ದವರು ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸಖತ್ ಖುಷಿ ಆಯಿತು ಹಾಡುಗಳನ್ನ ನೋಡಿ. ಸೊ ಅಲ್ಲಿಗೆ ನೀವು ಕರ್ನಾಟಕದ ಮುದ್ದು, ಸೊ ಮುದ್ದಾದ ಸಂಗೀತ ನಿರ್ದೇಶಕ, ಇದ್ರ ಮಧ್ಯದಲ್ಲಿ ಒಬ್ಬ ಒಳ್ಳೆ ಮುದ್ದಾದ ಸ್ನೇಹಿತರು ಕುಮಾರ್ ಸರ್. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನನಗೆ ತುಂಬಾ ಇಷ್ಟ ಆದಂತ ಸಿನಿಮಾ. ಸೊ ಇಷ್ಟೆಲ್ಲ ಮುದ್ದುಗಳು ಸೇರಿದಾಗ ಅದು ಲವ್ ಯು ಮುದ್ದು ಆಗಿದೆ. ಸೊ ಮುದ್ದಾದ ಚಿತ್ರ ಬಂದು ಕನ್ನಡದ ಸಿನಿಮಾ ಪ್ರಿಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಸಿನಿಮಾನ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋದ್ರಲ್ಲಿ ಅಪನಂಬಿಕೆ ಏನಿಲ್ಲ. ಖಂಡಿತವಾಗ್ಲೂ ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ನಿರ್ಮಾಪಕರು ಕೂಡ ಒಳ್ಳೇದಾಗ್ಲಿ. ಸರ್ ಹೇಳ್ದಂಗೆ ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಮಾಡೋಷ್ಟು ದುಡ್ಡು ಬರಲಿ ಸರ್. ಆ 4ರಿಂದ 40 ಸಿನಿಮಾ ಮಾಡೋಷ್ಟು ದುಡ್ಡು ಬರಲಿ. ಆಲ್ ದ ಬೆಸ್ಟ್ ಸರ್ ನಿಮ್ಗೂ. ಅಂದರೆ ಸಿನಿಮಾಗಳು ಆಗ್ತಾನೆ ಹೋಗ್ತಾ ಇರಬೇಕು. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನಿಂದ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಲವ್ ಸ್ಟೋರಿ, ಆಮೇಲೆ ಹೊಸ ಸಿನಿಮಾಗಳು ರೆಗ್ಯುಲರ್ ಆಗಿ ಹಿಟ್ಟಾಗ್ತಾ ಬರ್ತಾ ಇದೆ. ಈಗ ಈ ಸಿನಿಮಾ ಕೂಡ ಹಿಟ್ಟಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಜೊತೆಗೆ ನಾನು ಟ್ರೈಲರ್ ನೋಡಿದಾಗ ನಮ್ಮ ಮಗನ ಕೆಲಸ, ನಮ್ಮ ಡೈರೆಕ್ಟರ್ ಕೆಲಸ ಎಲ್ಲ ಅದ್ಭುತವಾಗಿದೆ. ಆಮೇಲೆ ನಮ್ಮ ಹೀರೋಯಿನ್ನು ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮತ್ತು ಒಳ್ಳೆ ಎಮೋಷನಲ್ಲ ಆ್ಯಕ್ಟ್ ಮಾಡ್ತಾ ಇದೆಯಾ. ಇದೇ ಥರ ಕಂಟಿನ್ಯೂ ಮಾಡೋದು ಚೆನ್ನಾಗಿರುತ್ತೆ. ಮುಂದಕ್ಕೆ ಒಳ್ಳೇದಾಗಲಿ ನಿಮಗೆ, ದೊಡ್ಡ ಸ್ಟಾರ್ ಆಗಿ ಬರಬೇಕು. ಯಾಕಂದರೆ ನಾನು ನೋಡ್ದಂಗೆ ತುಂಬ ಜನ ಸ್ಟಾರ್ಗಳು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಾರ್ಗಳು ಕೆಲವು ಟೈಮು ಎಡಬಿಟ್ಟು ಮನೇಲಿ ಇದ್ಬಿಡ್ತಾರೆ. ಮತ್ತೆ ಅವ್ರನ್ನ ಎತ್ಕೊಂಡ್ಬರ್ಬೇಕು ಅನ್ನೋದು ಯೋಚನೆ ಮಾಡಿಬಿಟ್ಟು ತುಂಬ ಜನನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಎಲ್ಲ ಸ್ಟಾರ್ಗಳಾಗಿದ್ದಾರೆ, ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಇವತ್ತು ಮೊನ್ನೆ ತಾನೇ ನಾನು ಸಾಯಿ ಕುಮಾರ್ ಅವ್ರ ಬಗ್ಗೆ ಮಾತಾಡಿದೆ. ಭಾಳ ಖುಷಿ ಆಗುತ್ತೆ. ಒಂದು ಕಲಾವಿದರುಗಳ ಜೊತೆ ನಾವು ಟೆಕ್ನಿಷಿಯನ್ಸ್ಗಳು ಮಾತಾಡೋದಿದೆಯಲ್ಲ, ಒಂದು ಟೆಕ್ನಿಷಿಯನ್ಸ್ನ ಕಲಾವಿದ ಹೊಗಳೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ಅಂಥದ್ರಲ್ಲಿ
ಅವ್ರು ಇವತ್ತು ಏನಾದರೂ ಒಂದು ವಿಷಯ ಇದೆ, ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಟ್ರೈಲರ್ ನೋಡಿದ ಮೇಲೆ ಅನ್ನಿಸ್ತು, ಇನ್ನು ಸಿನಿಮಾ ನೋಡಿದ ಮೇಲೆ ಅದ್ಭುತವಾಗಿರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಿಮ್ಮ ಸಿನಿಮಾ ಪ್ರತಿ ಫ್ರೇಮು ಕೂಡ ನಾನು ಮನೇಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆಂದರೆ ನನ್ನ ಮಗನೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ಮದೇ ಯೂನಿಟು, ನಾವು ಏನೇ ಮಾಡಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮತ್ತು DA ಮಾಡ್ಬೇಕಾದ್ರೆ ಮತ್ತು ನವೆಂಬರ್ 7ನೇ ತಾರೀಕಿನಿಂದ ನಮ್ಮ ಸಿನಿಮಾ ತೆರೆ ಮೇಲೆ ಬರುತ್ತೆ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹ